ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಅಂಜೋಳ ಈ ಪ್ರೀತಿ ಬೇಕಿಲ್ಲ, ಪ್ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ಅದೊಂದು ಸುಂದರ ಕಾಡು. ಆ ಕಾಡಲ್ಲಿದ್ದವು ನೂರಾರು ಪಕ್ಷಿ ಪ್ರಾಣಿಗಳು. ಆ ಕಾಡಿನಲ್ಲಿದ್ದು ಗಿಳಿ ಮಹಾರಾಜರ ಸಾಮ್ರಾಜ್ಯ ಹಾಗೂ ಕಾಗೆಯೊಂದರ ಸುಂದರ ಪರಿವಾರ. ಗಿಳಿ ಮಹಾರಾಜರ ಇಡೀ ಕುಟುಂಬ ಯುವರಾಜ ಮೊಟ್ಟೆ ಹೊಡೆದು ಬರುವುದನ್ನೇ ಕಾಯ್ತಾ ಇತ್ತು. ಗಿಳಿ ಸಾಮ್ರಾಜ್ಯದ ಶ್ರೀಮಂತ ರಾಜರ ಯುವರಾಜ ಮೊಟ್ಟೆ ಹೊಡೆದು ಬರುವ ಸಂದರ್ಭ ಬಂದೇ ಬಿಟ್ಟಿತು. ಬಂದು ಬಿಟ್ಟ ಯುವರಾಜ, ಬಾ, ಈ ವೈಭೋಗದ ಜೀವನ ನಿನಗಾಗಿ ಕಾಯುತ್ತಿದೆ. ಹಸಿವಾಗ್ತಿದೆ, ಹಸಿವಾಗ್ತಿದೆ. ಯಾರಲ್ಲಿ ಯುವರಾಜರಿಗೆ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಬಾಳೆಹಣ್ಣು ತಿನ್ನಬೇಕಂದ? ಬೇಡ ಬೇಡ. ಸೀಬೆ ಹಣ್ಣು ತಿನ್ಬೇಕಂದ? ಬೇಡ ಬೇಡ. ದ್ರಾಕ್ಷಿ ಹಣ್ಣು ತಿನ್ಬೇಕಂದ? ಬೇಡ ಬೇಡ. ಆಗಲಿ, ಯುವರಾಜರನ್ನು ಹಣ್ಣಿನ ತೋಟಕ್ಕೆ ಕರೆದುಕೊಂಡು ಹೋಗಿ. ಈ ಕಡೆ ಗಿಳಿ ಯುವರಾಜನ ಕಥೆಯಾದರೆ, ಆ ಕಡೆ ಕಾಗೆಯ ಕುಟುಂಬವೊಂದು ತನ್ನ ಮುದ್ದು ಕಾಗೆ ಮರಿ ಮೊಟ್ಟೆ ಹೊಡೆದು ಬರುವುದಕ್ಕಾಗಿ ಕಾಯ್ತಾ ಇತ್ತು. ಬಂದು ಬಿಟ್ಟೆಯಾ ಮಗನೇ? ಬಾ, ನಾವು ನಿನಗಾಗಿ ತುಂಬಾ ದಿನಗಳಿಂದ ಕಾಯುತ್ತಿದ್ದೇವೆ. ಹಸಿವಾಗ್ತಿದೆ, ಹಸಿವಾಗ್ತಿದೆ. ನಾವು ಪಕ್ಷಿಗಳು ನಮ್ಮ ಆಹಾರವನ್ನು ನಾವೇ ಹುಡುಕಿಕೊಂಡು ತಿನ್ನಬೇಕು. ಮೊದಲು ನೀನು ಹಾರಲು ಕಲಿಯಬೇಕು. ಈಗ ನಿನ್ನ ಎಡರೆಕ್ಕೆಯನ್ನ ಬಿಚ್ಚು. ಈಗ ನಿನ್ನ ಬಲರೆಕ್ಕೆಯನ್ನ ಬಿಚ್ಚು. ಒಂದು ಹೆಜ್ಜೆ ಮುಂದಕ್ಕೆ ಹಾರು. ಪರವಾಗಿಲ್ಲ, ಏಳು. ನೀನು ಎಲ್ಲಿ ಬೀಳುತ್ತೀಯೋ ಅಲ್ಲೇ ಏಳುವುದನ್ನು ಕಲಿಯಬೇಕು. ಬಹಳ ದಿನಗಳು ಕಳೆದು ಹೋದವು. ಯುವರಾಜರನ್ನು ಶಾಲೆಗೆ ಕಳುಹಿಸಬೇಕು. ಯಾರಲ್ಲಿ ಯುವರಾಜರನ್ನು ಶಾಲೆಗೆ ಕಳುಹಿಸಿ ಬನ್ನಿ. ನಮ್ಮ ಯುವರಾಜರು ಈ ದಿನದಿಂದ ನಿಮ್ಮ ಶಾಲೆಗೆ ಬರುತ್ತಿದ್ದಾರೆ. ಆಗಲಿ, ಯುವರಾಜರೇ, ಅಲ್ಲಿ ಕುಳಿತುಕೊಳ್ಳಿ. ಸದ್ಯದಲ್ಲಿ ನಮ್ಮ ಶಾಲೆಯಲ್ಲಿ ಹಾರುವ ಸ್ಪರ್ಧೆ
ಮೊದಲು ನೀವು ಹಾರುವುದನ್ನು ಕಲಿಯಬೇಕು. ನಿಮ್ಮ ಎಡರೆಕ್ಕೆಯನ್ನ ಬಿಚ್ಚಿ. ನೋವಾಗ್ತಿದೆ. ನಮ್ಮ ಯುವರಾಜರು ಹಾರುವಂತಿಲ್ಲ. ನಮ್ಮ ಯುವರಾಜರು ರೆಕ್ಕೆ ಬಡಿಯುವಂತಿಲ್ಲ. ನೀವು ಏನಾದರೂ ತೊಂದರೆ ಕೊಟ್ಟರೆ ನಮ್ಮ ರಾಜರು ನಿಮ್ಮ ರುಂಡವನ್ನು ತೆಗೆದು ಹಾಕುತ್ತಾರೆ. ಈ ಸ್ಪರ್ಧೆಯಲ್ಲಿ ಯಾರು ಭಾಗವಹಿಸುತ್ತೀರೋ ಅವರು ಮುಂದೆ ಬನ್ನಿ. ನಾನು ಹಾರುತ್ತೇನೆ ಮಿಸ್. ನಾನು ಹಾರುತ್ತೇವೆ ಮಿಸ್. ನಾನು ಛೇ, ನನ್ನ ಎದುರಾಳಿಯಾಗಿ ನೀನು ಹಾರುವೆಯಾ? ಅದು ಅಲ್ಲಿ ನೋಡಿ. ಅಲ್ಲಿ ಕಾಣುತ್ತಿರುವ ಹಣ್ಣುಗಳನ್ನು ಯಾರು ಮೊದಲು ಹಾರಿ ಹೋಗಿ ತಂದು ಕೊಡುತ್ತೀರೋ ಅವರೇ ಈ ಸ್ಪರ್ಧೆಯ ವಿಜೇತರು. ಈಗ ನಿಮ್ಮ ಸಮಯ ಆರಂಭ. ಹಕ್ಕಿಗಳೇ, ನೀವು ಈ ಸ್ಪರ್ಧೆಯಿಂದ ಏನು ಕಲಿತಿರಿ? ಮಿಸ್, ನೀವು ಹಾರಲು ಹೇಳಿಕೊಡುವಾಗ ನಾನು ಹಾರಲಿಲ್ಲ, ನಾನು ರೆಕ್ಕೆ ಬಡಿಯಲಿಲ್ಲ. ಆದ್ದರಿಂದ ನಾನು ಈ ಸ್ಪರ್ಧೆಯನ್ನು ಸೋತೆ. ನನ್ನನ್ನು ಕ್ಷಮಿಸಿ. ಮಿಸ್, ನಾನು ಈ ದಿನ ಏನು ಕಲಿತೆ ಎಂದರೆ, ಗುರುಗಳು ಹೇಳುವ ಪಾಠವನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು. ಸೋಮಾರಿತನದಿಂದ ಗೆಲ್ಲಲು ಸಾಧ್ಯವಿಲ್ಲ. ಕಷ್ಟಪಟ್ಟು ಶ್ರಮ ಪಟ್ಟರೆ ಮಾತ್ರ ಗೆಲ್ಲಲು ಸಾಧ್ಯ. ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರೆಂಗೆ. ಆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ. ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರೆಂಗೆ. ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬತ್ತಾದೋಸಿ ತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಅಂತೋ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ. ಅಂತೋ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ. ಅಂತೋ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ.